I am Dr. Suresh K, consultant plastic surgeon in Adventa Hospital. ಇವತ್ತು ಟೆಂಡೋ ಅಕ್ಲಿಸ್ ಶಾರ್ಟ್ನಿಂಗ್ ಬಗ್ಗೆ ಮಾತಾಡ್ತೀವಿ. ಟೆಂಡೋ ಅಕ್ಲಿಸ್ ಶಾರ್ಟ್ನಿಂಗ್ ಅಂದರೆ ಕಾಲಲ್ಲಿ ಹಿಂದ್ಗಡೆ ಒಂದು ಟೆಂಡೋನ್ ಅಂತ ಇರುತ್ತೆ, ಅದನ್ನು ಅಕ್ಲಿಸ್ ಟೆಂಡೋನ್ ಅಂತೀವಿ. ಏಟ್ ಬಿದ್ದರೂ ಇಲ್ಲ ಇನ್ಫೆಕ್ಷನ್ ಆದರೂ ಇಲ್ಲ ಏನಾದರೂ ಆಕ್ಸಿಡೆಂಟ್ ಆದಾಗ ಅದಕ್ಕೆ ಏಟು ಬಿದ್ದಲ್ಲಿ ಬ್ಲೀಡಿಂಗ್ ಆಗಿ ಇಲ್ಲ ಅದಕ್ಕೆ ಡ್ಯಾಮೇಜ್ ಆಗಿ ಅದು ನನಗೆ ಬಿಟ್ಟಾಗ ಅದು ಸಪೋಸ್ ಒಂದು 5 ಸೆಂಟಿಮೀಟರ್ ಇದೆ ಅಂದ್ಕೊಳ್ಳಿ, ಅದೊಂದು 3 ಸೆಂಟಿಮೀಟರ್ ಆಗಿರುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಪಾದ ಹಿಂದ್ಗಡೆ ಪಾದ ಇಲ್ಲ ಕೆಳಗಡೆ ಹಿಂಗೆ ಭೂಮಿ ಮೇಲೆ ತಾಕಲ್ಲ. ಸೊ ಅವ್ರಿಗೆ ಅದು ಶಾರ್ಟ್ನಿಂಗ್ ಆಗೋದ್ರಿಂದ ಹಿಂದ್ಗಡೆ ಪಾದ ಹಿಂಗೆ ಎದ್ದು ಅವಾಗ ನಡಿಬೇಕಾದ್ರೆ ಕುಂಟೋ ಥರ ಅನಿಸುತ್ತೆ, ಮತ್ತು ಅದರಿಂದ ಜಾಯಿಂಟಲ್ಲೆಲ್ಲ ಪೇನ್ ಬರೋದು ಈ ಥರ ಆಗ್ತಾ ಇರ್ತದೆ. ಈ ಥರ ಕಂಡೀಷನಲ್ಲಿ ನಾವು ಮತ್ತೆ ಅದನ್ನು ಓಪನ್ ಮಾಡಿ ಫಸ್ಟ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಬಿಟ್ಟು ಎಷ್ಟು ಶಾರ್ಟ್ನಿಂಗ್ ಇದೆ, ಯಾವ ಜಾಗದಲ್ಲಿ ಸಣ್ಣದಾಗಿದೆ ಅಂತ ನೋಡಬೇಕು, ಇಲ್ಲ ಬೋನಲ್ಲಿ ಏನಾದರೂ ಚೇಂಜಸ್ ಇದೆನಾ ಅಂತ ನೋಡಬೇಕು, ಜಾಯಿಂಟಲ್ಲಿ ಮೂವ್ಮೆಂಟ್ ಹೆಂಗಿದೆ ಅಂತ ನೋಡಬೇಕು. ಇದೆಲ್ಲ ಎವ್ಯಾಲ್ಯುಯೇಟ್ ಮಾಡಿಬಿಟ್ಟು ಆಮೇಲೆ ಎಲ್ಲಿ ಕರೆಕ್ಟಾಗಿ ಶಾರ್ಟ್ನಿಂಗ್ ಇದೆ ಅಂತ ಅದನ್ನು ನೋಡಿಕೊಂಡು ಆಮೇಲೆ ಆಪ್ರೇಷನ್ ಮಾಡ್ತೀವಿ. ಆ ಆಪ್ರೇಷನಲ್ಲಿ ನಾವು ಝೆಡ್ ಪ್ಲಾಸ್ಟಿ ಅನ್ನೋ ಒಂದು ಸರ್ಜರಿ ಮಾಡ್ತೀವಿ. ಅದರಲ್ಲಿ ಹೆಂಗಂದರೆ ಓಪನ್ ಮಾಡಿಬಿಟ್ಟು ಆ ಟೆಂಡನ್ನಂದ ಅರ್ಧಕ್ಕೆ ಕಟ್ ಮಾಡಿ ಅದನ್ನ ಲೆಂಥನಿಂಗ್ ಮಾಡಿ ಬಿಡ್ತೀವಿ. ಮತ್ತೆ ಆ ಕಾಲು ಕೆಳಗಡೆ ಚೆನ್ನಾಗಿ ಅನ್ಕೊಳ್ಳುತ್ತೆ, ಮತ್ತೆ ಅವರು ನಾರ್ಮಲ್ ಆಗಿ ನಡೆಯೋಕ್ಕೆ ಸಾಧ್ಯವಾಗುತ್ತೆ. ಇವ್ರಿಗೆ ಅಕಿಲೀಸ್ ಟೆಂಡಾನ್ ಅಂತ ಒಳಗಡೆ ಕಾಲಲ್ಲಿ ಅಕಿಲೀಸ್ ಟೆಂಡಾನ್ ಅನ್ನೋದು ಶಾರ್ಟ್ನಿಂಗ್ ಆಗಿತ್ತು, ಸಣ್ಣದಾಗಿತ್ತು. ಒಂದು 20 ವರ್ಷದಿಂದ ಅವ್ರು ಅದರಿಂದ ಪ್ರಾಬ್ಲಮ್ ಆಗಿತ್ತು. ಅವ್ರಿಗೆ ನಾವು ಸರ್ಜರಿ ಮಾಡಿದ್ದು. ಅವ್ರ ಮಾತಲ್ಲೇ ಕೇಳೋಣ, ಅವ್ರದ್ದು ಯಾವ ಥರ ಪ್ರಾಬ್ಲಮ್ ಆಗಿತ್ತು, ಅವ್ರು ಯಾವ ಥರ ಈ ಹಾಸ್ಪಿಟಲ್ಗೆ ಬಂದಿದ್ದಾರೆ, ಈಗ ಅವ್ರು ಯಾವ ಥರ ಇದ್ದಾರೆ. ಸರ್, ನನಗೆ 20 ವರ್ಷದಿಂದ ಪ್ರಾಬ್ಲಮ್ ಇತ್ತು. ನಾನು ಫೇಸ್ಬುಕ್ಕಲ್ಲಿ ನೋಡಿಕೊಂಡು ನಂಬರ್ ತಗೊಂಡು ಭಾಸ್ಕರ್ ಸರ್ನ ಕನೆಕ್ಟ್ ಮಾಡಿಕೊಂಡು ಅವರು ನಿಮಗೆ ಹೇಳಿದ್ರು. ನೀವೇ ಹೇಳಿದ್ರಿ ಇದು ಲೆಂತ್ ಇರೋದನ್ನು ಕಮ್ಮಿ ಆಯಿತು, ಇದು ಕಮ್ಮಿ ಇದೆ, ಇದು ಉದ್ದ ಇದೆ, ಇದು ಆಗ ಆಪ್ರೇಷನ್ ಆದರೆ ಆಗುತ್ತೆ ಅಂತ ಹೇಳಿದ್ರಿ. ಅವಾಗ ಬಂದು ಮಾಡಿಸಿದೀನಿ, ಸಕ್ಸಸ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಆಪರೇಷನ್ ಮುಂಚೆ ಯಾವ ತರ ನಡೀತಾ ಇದ್ರಿ? ಆಪರೇಷನ್ ಮುಂಚೆ ಕಾಲು ಎತ್ಕೊಳ್ತಾ ಅಂದ್ರೆ ಈ ತರ ಊರ್ತಾ ಇರ್ಲಿಲ್ಲ, ಈ ತರ ಊರ್ತಾ ಇದ್ದೆ. ಇವಾಗ ಆಪರೇಷನ್ ಆಗಿ 3 ತಿಂಗಳ ಆಗಕ್ ಬಂತು, ಏನು ಪ್ರಾಬ್ಲಮ್. ಮೆಟ್ಲತ್ತದು ಅದೆಲ್ಲ ಡಿಫರೆನ್ಸ್ ಇದೆ? ಏನೂ ಇಲ್ಲ, ಎಲ್ಲ ಪ್ರಾಬ್ಲಮ್. ಮುಂಚೆ ಮೆಟ್ಲತ್ತಬೇಕಾದ್ರೆ ತೊಂದರೆ ಆಗ್ತಾ ಇರ್ಲಿಲ್ಲ ಸರ್, ಕಾಲು ಈ ತರನೇ ಇಡ್ಬೇಕಾಗಿತ್ತು, ಪ್ರಾಬ್ಲಮ್ ಇರೋದು. ಇವಾಗ ಏನಿಲ್ಲ, ಕಂಫರ್ಟಬಲ್ ಆಗಿ ಹೋಗ್ಬೋದು ಬರ್ಬೋದು. ಓಕೆ.